ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 119ನೇ ಅಧ್ಯಾಯ 50ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ, ಆಪತ್ಕಾಲದಲ್ಲಿ ಇದೇ ನನಗೆ ಆದರಣೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರ ನುಡಿ ನಮ್ಮನ್ನ ಬಲಪಡಿಸುವಂತದಾಗಿದೆ. ನಾವು ಕುಗ್ಗಿ ಹೋಗುವಂತ ಸಮಯದಲ್ಲಿ ಅದು ನಮ್ಮನ್ನ ಚೈತನ್ಯಗೊಳಿಸುವಂತದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ನುಡಿಗಳು, ದೇವರ ಮಾತುಗಳು ನಮ್ಮ ಜೀವಿತದಲ್ಲಿ ಬರುವಾಗ ಹೊಸ ಕಾರ್ಯಗಳನ್ನ ಮಾಡುವಂತದಾಗಿದೆ. ಎಲ್ಲ ತಡೆಯಾದ ಮಾರ್ಗಗಳನ್ನ ಅದು ಮಾರ್ಪಡಿಸುವಂತದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ನುಡಿಗಳಿಗೆ, ದೇವರ ಮಾತುಗಳಿಗೆ ನಮ್ಮನ್ನ ಒಪ್ಪಿಸಿಕೊಡ್ಬೇಕು. ಆಗ ನಾವು ಹೊಸ ಕಾರ್ಯಗಳನ್ನ ನಾವು ನೋಡ್ತೇವೆ. ದೇವರ ನುಡಿಗಳು ನಮ್ಮನ್ನ ಚೈತನ್ಯಗೊಳಿಸುವಂತದಾಗಿದೆ. ನಾವು ಬಲ ಕುಂದಿ ಹೋಗಿರುವಾಗ, ಬಿದ್ದು ಹೋಗಿರುವಾಗ ದೇವರ ನುಡಿಗಳನ್ನ ನಾವು ಆಶ್ರಯಿಸುವಾಗ ದೇವರ ನುಡಿಗಳು ನಮ್ಮನ್ನ ಬಲಪಡಿಸುವಂತದಾಗಿದೆ. ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ಕರ್ತನೆ, ನಿನ್ನ ನುಡಿಯನ್ನ ನನಗೆ ಕಳುಹಿಸಿಕೊಡು ಸ್ವಾಮಿ, ನಿನ್ನ ಮಾತನ್ನ ನಾನು ಕೇಳಬೇಕು ದೇವರೇ ಎಂದು ಪ್ರಾರ್ಥಿಸುವಾಗ ದೇವರ ಉತ್ತರ, ದೇವರ ನುಡಿ, ದೇವರ ವಚನಗಳು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತದೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ಸಂಧಿಸ್ರಿ. ನಿನ್ನ ಜನರ ಜೀವಿತದಲ್ಲಿ ದೇವರೇ ದೊಡ್ಡ ಕಾರ್ಯಗಳನ್ನ ನೀನು ಮಾಡಿ ಅವರನ್ನ ಬಲಪಡಿಸು. ನಿನ್ನ ನುಡಿಯನ್ನ ಕಳುಹಿಸು. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.